ಪ್ರಗತಿ ಆಗ್ರೋ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಮಾರಾಟ ಮತ್ತು ಸೇವಾ ಕೇಂದ್ರ ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದ ನೂತನ ಮಳಿಗೆಯ ಉದ್ಘಾಟನೆ. ಸುದ್ದಿಯ ವಿವರ. ಕೋಲಾರದ ಹೊರವಲಯದ ಕೊಡಿಕುನ್ನೂರು ಗ್ರಾಮದಲ್ಲಿ ದೇವರಾಜ್ ಒಡೆತನದ ಪ್ರಗತಿ ಆಗ್ರೋ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಮಾರಾಟ ಮತ್ತು ಸೇವಾ ಕೇಂದ್ರ ಸಮಗ್ರ ಕೃಷಿ. ಇದು ಅವರ ಹವ್ಯಾಸ ಕೂಡ ಹೌದು. ಇನ್ನು ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಉತ್ಪಾದನಾ ಘಟಕವನ್ನು ಪ್ರಾರಂಭ ಮಾಡಲಿ ಅಂತ ಶುಭ ಹಾರೈಸಿದ್ದಾರೆ. ಇಂಥ ಒಬ್ಬ ರೈತ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಉನ್ನತ ಹುದ್ದೆಯಲ್ಲಿದ್ದು ಒಬ್ಬ ಶಿಸ್ತುಬದ್ಧ ಕೊಡಬೇಕು ದೇವರಾಜ್ ಅವರಿಗೆ. ಮೇಡಮ್ ಅವರು ಮಾತಾಡ್ತಾರೆ. ನಾವು ತೊಂಡಲ ಗ್ರಾಮದಿಂದ ಬಂದಿದ್ದೇವೆ. ನಾವು SP ದೇವರಾಜ್ ಸರ್ ಅಭಿಮಾನಿಗಳು. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು 13 ವರ್ಷಗಳಿಂದ. ಸೊ ನಾನು ಅವರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಬಂದಿದ್ದೇನೆ. ಸರ್ ನಮ್ಮ ಸನ್ಮಾನವನ್ನು ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಾನು ತೊಂಡಾದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನನ ಕಟ್ತಾ ಇದ್ದೇನೆ. ಅವರಿಗೆ ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣ ಅವರು ನನಗೆ ಧನ ಸಹಾಯ ಮಾಡಿದ್ದಾರೆ. ಮುಂದೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೀವಿ. ಸೊ ನಾವು ಕೋಲಾರದ ಜಿಲ್ಲೆಯಲ್ಲೂ ಕೂಡ ನೀವು ರೈತರಿಗೆ ಏನಾದ್ರೂ ಒಂದು ನಮ್ಮ ದಿಬ್ಬಿಕೆ ದೇವರಾಜ್ ಸರ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀವು ಕೈಗೂಡಿಸ್ತೀನಿ ಅಂತಾನು ಕೂಡ ಹೇಳಿ. ಸೊ ನೀವು ಮೊದಲ ಕಸ್ಟಮರ್ ಆಗಿದ್ದೀರಾ. ಲೈಫ್ ಅಲ್ಲಿ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲೇ ಇದ್ರೂ ಒಂದು ಗುರುತು ಬಿಟ್ಟು ಹೋಗೋ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನೀವು ಮತ್ತೆ ಕೋಲಾರಕ್ಕೆ ಬರಬೇಕು. ನಿಮ್ಮ ಸೇವೆ ನಮಗೆ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಒಳಗಡೆ ನೋಡ್ತಾ ತುಂಬಾ ಖುಷಿ ಆಯ್ತು. ಎಲ್ಲ ಪರಿಕರಣಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಕೂಲಿ ಆಳುಗಳು ಅಂದ್ರೆ ಕೆಲಸಗಾರ ಸಿಗ್ತಕ್ಕಂಥದ್ದು ಕಷ್ಟ ಅಂತೇಳಿ ಒಬ್ಬ ಅಧಿಕಾರಿನೇ ಮಾತಾಡ್ತಾ ಇದ್ರು. ಅಂತ ಸಮಯಗಳಲ್ಲಿ ಇವತ್ತು ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೊಂಡು ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯ ಭಾಗದ ರೈತರುಗಳು ತುಂಬಾ ಶ್ರಮಜೀವಿಗಳು. ಆ ಶ್ರಮಜೀವಿಗಳಿಗೆ ಇಂಥ ಒಂದಷ್ಟು ಅವಕಾಶ, ಉನ್ನತ ಕೃಷಿಯನ್ನ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೆಲ್ಲ ನಿಟ್ಟಿನಲ್ಲಿ ನಮ್ಮ ದೇವರಾಜ್ ಅವರು ಸಾಕಷ್ಟು ಒಂದು ಯಂತ್ರೋಪಕರಣಗಳನ್ನ, ರಸಗೊಬ್ಬರಗಳನ್ನ ಎಲ್ಲವನ್ನೂ ಕೂಡ ಇವತ್ತು ಆಯೋಜನೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥ ವಿಚಾರ. ನನಗೆ ಇನ್ನೊಂದು ಖುಷಿ ಆಗಿದ್ದು, IPS ದೇವರಾಜ್ ಸರ್ ಹೇಳ್ತಾ ಇದ್ರು, ಬೇರೆ ಬೇರೆ ಕಂಪನಿಗಳಿಂದ ಇವತ್ತು ನೀವು ತಂದುಕೊಂಡು ಅಲ್ಲಿ ಮಾರಾಟ ಮಾಡೋದಕ್ಕಿಂತಲೂ ಇಲ್ಲೊಂದು ಕಂಪನಿಯನ್ನು ನೀವು ಓಪನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಿಷನರಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕೃಷ್ಣಾರೆಡ್ಡಿ ಅವರು ಕೈ ಜೋಡಿಸಿ ನಾನು ಕಟಿಬದ್ಧನಾಗಿದ್ದೇನೆ, ನಾನು ನಿಂತಿದ್ದೇನೆ, ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿ ಅಂತೇಳಿ ಮೋಸ್ಟ್ಲಿ ಗೌಡ್ರಿಗೂ ಕೂಡ ಜಾಗವನ್ನು ಕೂಡ ಕೇಳಿದ್ದಾರೆ. ಬಹುಶಃ ಅದು ಸದ್ಯದಲ್ಲೇ ಫ್ಯಾಕ್ಟ್ರಿನೂ ಕೂಡ ಆಗುತ್ತೆ. ಗೌಡ್ರು ಕೂಡ ಕೈ ಎತ್ತಿದಾರಂತೆ. ಅದು ಗೌಡ್ರ ಬುದ್ಧಿ. ಎಲ್ಲಾರು 4 ಜನಕ್ಕೆ ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ ಅಂದ್ರೆ ಎಲ್ಲ ಗೌಡ್ರಗಳ ಪತ್ತೆ ಕೈ ಎತ್ತದು. ಹಾಗೆ ಅದು ಒಕ್ಕಲಿಗರ ಬುದ್ಧಿಗಳವು. 4 ಜನಕ್ಕೆ ಅನುಕೂಲ ಆಗುತ್ತೆ ಅಂತಂದ್ರೆ ಯಾರ ಮೊದಲು ಕೈ ಎತ್ತಾರೆ ಅಂದ್ರೆ ಒಕ್ಕಲಿಗರುಗಳು, ಅಂದ್ರೆ ಗೌಡ್ರಗಳೇ ಅದು. ಅದಕ್ಕಾಗಿ ಇವತ್ತು ಒಂದು ದೇವರಾಜ್ ಅವರು ಕೂಡ ಒಂದು ಒಕ್ಕಲಿಗನಾಗಿ ಇವತ್ತು ರೈತರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಆ ರೈತರಿಗೆ ಒಂದೇ ಸೂರಿನಡಿ ಇಂತೆಲ್ಲ ಯಂತ್ರೋಪಕರಣಗಳು ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥ ನಿಜವಾಗ್ ಕೂಡ ಶ್ಲಾಘನೀಯ. ನಾನು ಆಸೆ ಪಡ್ತೇನೆ, ನಾನು ಸಂಕಲ್ಪ ಮಾಡ್ತೇನೆ, ಆದಷ್ಟು ಬೇಗ ನಮ್ಮ ಕೃಷ್ಣಾರೆಡ್ಡಿ ಅವರು ಮತ್ತು ನಮ್ಮ ದೇವರಾಜ ಸರ್ ಮತ್ತೆಲ್ಲರೂ ಸೇರಿ ಇಲ್ಲೊಂದು ಫ್ಯಾಕ್ಟ್ರಿ ಬೇಗ ಆಗಲಿ. ಅದಕ್ಕೂ ಕೂಡ ನಮ್ಮ ದೊಡ್ಡ ಗುರುಗಳನ್ನ, ನಮ್ಮ ನಿರ್ಮಲಾ ಸ್ವಾಮಿಯನ್ನು ಕರೆಸಿ ಇದನ್ನ ಉದ್ಘಾಟನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವೆಲ್ಲ ರೈತರು ಎಲ್ಲರೂ ಕೂಡ ದೇವರಾಜ್ ಸರ್ ಹೇಳ್ತಾ ಇದ್ರು ಮಾತಾಡೋರಿಗೆಲ್ಲರಿಗೂ ಇವತ್ತು ಭಾನುವಾರ ಕಣಪ್ಪ ಅಂತ ಹೇಳ್ತಾ ಇದ್ರು. ಹಾಗೆ ಅಂತ ಭಾನುವಾರದಲ್ಲೂ ಕೂಡ ತಾವೆಲ್ಲ ಇಷ್ಟು ಪ್ರೀತಿಯಿಂದ ಬಂದಿದ್ದು ನಿಜವಾಗ್ ಕೂಡ ದೇವರಾಜ್ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ. ಆ ದೇವರಾಜ್ ಅವರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಸಿಗ್ಲಿ, ನಮ್ಮ ರೈತರಿಗೆ ಹೆಚ್ಚೆಚ್ಚಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಒಂದು ನಿಮ್ಗೆಲ್ಲರೂ ಕೂಡ ಸಹಕಾರವನ್ನು ನೀಡ್ತಾರೆ ಅಂತ ನಿಟ್ಟಿನಲ್ಲಿ ರೈತರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಹೆಚ್ಚೆಚ್ಚಿಗೆ ಇಂಥ ಪ್ರಗತಿ ಅಂತ ಒಳ್ಳೆ ಹೆಸರಿಟ್ಟಿದ್ರಿ, ಇನ್ನು ಪ್ರಗತಿಶೀಲರಾಗಿ ಬೆಳೀರಿ. ಯಾಕಂದ್ರೆ 30 ವರ್ಷಗಳಿಂದ ಹನಿ ನೀರಾವರಿಯನ್ನ ಮಾಡ್ಕೊಂಡು ಬಂದು ಡ್ರಿಪ್ ಇರಿಗೇಷನ್ ಏನು ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ನೀವು ಹಾಗೆ ಹನಿ 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 ಸೇರಿಸಿ ಆ ಹನಿ ನೀರಾವರಿಯಿಂದ ಇವತ್ತು ಹಳ್ಳದ ರೀತಿಯಲ್ಲಿ ಇವತ್ತು ಮಾಡಿಟ್ಟಿದ್ರಿ. ಮುಂದೆ ಸಮುದ್ರೋಪಾದಿಯಲ್ಲಿ ಬೆಳೀಲಿ, ಸಾಗರೋಪಾದಿಯಲ್ಲಿ ನೀವು ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಭೈರವೇಶ್ವರ ಮತ್ತು ಪೂಜ್ಯ ಗುರುಗಳು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವಿಸಸ್ ಏನಿದೆ ಆ ಕಂಪನಿಯವರು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ ನೀವೇ ಮಾರಿದ್ರೆ
ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಕಡಿಮೆ ದರದಲ್ಲಿ ಕೊಡ್ಬೋದು. ನಿಮ್ಮ ಏನು ನಿಜವಾದ ಕಾಳಜಿ ಇದೆ ರೈತರ ಪರವಾಗಿ, ಆ ಕಾಳಜಿಯನ್ನು ನೀವು ಸಫಲಗೊಳಿಸ್ಬೋದು ಅಂತ ಹೇಳ್ತಾ, ಇದೇನು ಭಾಳ ಇದೇನು ನೀವು ಟೆಕ್ನಾಲಜಿ ಮಾಡೋದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ. ಒಂದು ಲೇತ್ ಮಿಷನ್ ಬೇಕು, ಅದಕ್ಕೊಂದು ಇಬ್ಬರು ವೆಲ್ಡ್ ಮಾಡೋರು ಒಂದಿಬ್ಬರು ಹುಡುಗರು ಬೇಕು. ಅದಕ್ಕೆ ಪೆನ್ನು ಪೇಪರ್ ತೊಗೊಂಡು ಇದು ಹಿಂಗಿರ್ಬೇಕು ಅಂತ ಬರೆಯೋರೊಬ್ಬರು ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನಗ್ಬೇಡಿ. ಈ ಅಕ್ಟೋಬರ್ ನವಂಬರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ನಮ್ಮ ಬೆಂಗಳೂರು ಹೆಸರುಘಟ್ಟ ತೋಟದಲ್ಲಿ. ಅವ್ರು ಹೇಳ್ತಾ ಇದ್ರು ಆಳುಗಳು ಸಿಗಲ್ಲ ಅಂತ. ಆಳುಗಳು ಸಿಗಲ್ಲ, ನಿಜವಾಗ್ಲೂ ಕಷ್ಟ ಇದೆ. ಒಂದು ದಿವಸ ಬಂದರು, ಇನ್ನೊಂದು ದಿವಸ ಬರಲ್ಲ. ಕೇಳಿದ್ರೆ ಜಾತ್ರೆ ಇತ್ತು, ಅದು ಇಲ್ಲ ನಮ್ಮ ಮನೇಲಿ ಯಾರೋ ಸತ್ತೋಗಿದ್ರು, ನಮ್ಮ ಮನೆ ಪಕ್ಕದ ಮನೆಯವ್ರು ಯಾರೋ ಸತ್ತೋಗಿದ್ರು ಅಂತ ಈ ಕಾರಣಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ನಿಜನೂ ಇರ್ಬೋದು ಅದು. ಯಾವಾಗ ನೋಡಿದ್ರು ಈ ಡ್ರ್ಯಾಗನ್ ಫ್ರೂಟಲ್ಲಿ 6 ಅಡಿ 8 ಅಡಿ ಸಾಲು ಇರುತ್ತೆ. 2 ಅಡಿ ಈ ಕಡೆ ಹೋಗಿ 2 ಅಡಿ ಹೋದ್ರೆ 4 ಅಡಿ ಮಧ್ಯದಲ್ಲಿ ಜಾಗ ಇರುತ್ತೆ. ಅಲ್ಲಿ ಯಾವಾಗಲೂ ಕಳೆ ಬಂದು ಒಂಥರ ಕಳೆ ನೋಡಿದ್ರೆ ನಮಗೆ ಒಂಥರ ಅಸಹ್ಯ ಅಂತ, ಏನಪ್ಪ ಹಿಂಗಿಟ್ಟಿದ್ವಿ ನಾವು. ಮೊನ್ನೆ ಒಂದು ಐಡಿಯಾ ಮಾಡಿದ್ವಿ. ಈ ಪ್ಲಾಸ್ಟಿಂಗ್ ಮೆಶ್ ಬರುತ್ತೆ, ಪ್ಲಾಸ್ಟಿಂಗ್ ಮೆಶ್, ಗೋಡೆಗೆ ಪ್ಲಾಸ್ಟಿಂಗ್ ಇಂತ ಮೊದಲು ಮೆಶ್ ಹೊಡಿತಾರಲ್ವಾ, ಆ ಮೆಶ್ ಒಂದು ರೋಲ್ ತರಿಸಿ, ಭಾನುವಾರ ಕೆಲಸ ಇಲ್ಲ ಸುಮ್ಮನೆ ಕೂತಿದ್ದೆ, 5 ಅಡಿ ಹೀಗೆ 5 ಅಡಿ ಹೀಗೆ ಒಂದು 8 ಪದರ ಮಾಡಿದ್ವಿ. ಒಂದ್ರ ಮೇಲೆ ಒಂದು 8 ಪದರ 8 ಪದರ ಮಾಡಿ ಕಂಬಿಯಲ್ಲಿ ಆ ಕಡೆ ಹೊಲಿಯೋ ಥರ ಹೊಲಿದ್ವಿ. ಒಂದು 2 ದೊಡ್ಡ ಬಂಡೆನ ತಂದು ಅದ್ರ ಮೇಲೆ ಇಟ್ವಿ. 5 ಅಡಿ 5 ಅಗಲ ಇರ್ತಲ್ಲ, ಅದ್ರ ಮೇಲೆ ಸಣ್ಣದು ಕುಬೋಟ ಟ್ರ್ಯಾಕ್ಟರ್ ಹಿಂದ್ಗಡೆ ಕಟ್ಬಿಟ್ಟು ಈ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ 4 ಸರಿ ಎಳ್ಸಿದ್ವಿ. ನೀಟ ನೆಲ ಹೆಂಗಿದೆ ಗೊತ್ತಾ, ಶೇವಿಂಗ್ ಮಾಡ್ದಂಗಿದೆ ನೆಲ. ಒಂದು ಮೊಳಕೆ ಇಲ್ಲ, ಒಂದೇ ಒಂದು ಚೂರು ಮೊಳಕೆ ಇಲ್ಲ. ಇದು ಯಾವಾಗ ಮಾಡಬೇಕು ಅಂದರೆ, ನೆಲ ಹುತ್ತು ಆದಮೇಲೆ ಈ ಮಳೆ ಬರುತ್ತೆ. ಮಳೆ ಬಂದ ಮೇಲೆ ಒಂದು 15 ದಿವಸ 20 ದಿವಸಕ್ಕೆ ಇಷ್ಟು ಸುತ್ತ ಮೊಳಕೆ ಬರ್ತದೆ. ಆ ಮೊಳಕೆ ಟೈಮಲ್ಲಿ ಹೊಡೆದ್ರೆ ಒಳ್ಳೆ ನೀಟಾಗಿರುತ್ತದೆ. ನೆಕ್ಸ್ಟ್ ಟೈಮ್ ಬೀಜ ಕೂತ್ಕೊಳ್ಳೋಕ್ಕೂ ಅದಕ್ಕೆ ಅವಕಾಶ ಸಿಗೋದಿಲ್ಲ, ಬೇರ್ ಬಿಡೋಕ್ಕೂ ಅವಕಾಶ ಸಿಗೋದಿಲ್ಲ. ನಾವೇನು ಮಾಡ್ತೀವಿ, ಅದು ಮೊಳಕೆ ಬಂದು 4 ಇಂಚ್ ಬೆಳೆದು 5 ಇಂಚ್ ಬೆಳೆದು 1 ಅಡಿ ಬೆಳೆದು 1.5 ಅಡಿ ಆದ್ಮೇಲೆ ಎದ್ದು ಹೋಗ್ತೀವಿ, ಕಳೆ ಬಂದ್ಬಿಟ್ಟಿದೆ ತೋಟದಲ್ಲಿ ಅಂತ. ಸೊ ಇದೇನು ನಾವೇನು ಟೆಕ್ನಾಲಜಿ ಎಲ್ಲಿಂದ ಕಲ್ತಲ್ಲಿ ಇವತ್ತು ಅದನ್ನೇ ಮಾಡೋದು. ನಾವು ಉಳ್ತಾ ಇಲ್ಲ, ರೋಟ್ ಹಾಕ್ತಾ ಇಲ್ಲ ಒಳಗಡೆ. ಯಾವಾಗ ಮೊಳಕೆ ಕಾಣುತ್ತೋ ಆ ಮೆಶ್ನ ಒಂದು 2-3 ಸರಿ ಈ ಕಡೆ ಎಲ್ಲ ಸಾಲಲ್ಲಿ ಹೊಡೆದು 6 ಎಕರೆ ಒಳ್ಳೆ ಕಂಡಿ ಇದ್ದಂಗಿದೆ. ಇವಲ್ಲಿವರೆಗೂ ನಾವು ಬಿಡಿ ಸೈಡು ಹೊಡೆಯೋದಿಲ್ಲ, ಯಾವ್ದು ಕಳೆ ಔಷಧಿನೂ ಹೊಡೆಯಲ್ಲ, ಒಳಗಡೆ ಟ್ರ್ಯಾಕ್ಟರ್ ಹೋಗಿ ಕಲ್ಟಿವೇಟ್ರು ಹಾಕೋದಿಲ್ಲ, ರೋಟ್ರು ಹಾಕೋದಿಲ್ಲ. ಯಾಕೆ ಇದು ಎಕ್ಸಾಂಪಲ್ ಹೇಳಿದೆ ಅಂದರೆ, ದೇವರಾಜ್ ಅವರು ಮುಂದಿನ ದಿನಗಳಲ್ಲಿ ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡು, ಭಾಳಷ್ಟು ಜನ ITI ಮಾಡಿರೋರು, ಮೆಕ್ಯಾನಿಕಲ್ ಮಾಡಿರೋ ಹುಡುಗರು ಸಿಗ್ತಾರೆ, ಭಾಳಷ್ಟು ಜನ ಜ್ಞಾನ ಇರುವಂಥ ಹುಡುಗರು ಸಿಗ್ತಾರೆ. ಅವ್ರನ್ನ ಬಳಸ್ಕೊಳ್ಳಿ. ಈ ಭಾಳಷ್ಟು ಹಣಕಾಸಿನ ಸಂಸ್ಥೆಗಳು ಹಣಕಾಸಿನ ಸಪೋರ್ಟ್ ಮಾಡೋದಕ್ಕೆ ಬರ್ತವೆ. ಕೃಷಿ ರಂಗದಲ್ಲಿ ಸಂಶೋಧನೆ ಮಾಡ್ತೀವಿ ಅಂದರೆ ಕೆಲವರು, ಈಗ ನಮ್ಮ ಇವರು ಹೇಳ್ತಾ ಇದ್ರು, ಶ್ರೀನಿವಾಸ ರೆಡ್ಡಿ ಅವರು ಆರ್ಟಿಕಲ್ಚರ್ನವರು. ಸೊ ಅವರು ಅದರ ಇಂಪಾರ್ಟೆನ್ಸ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಮುಂದಿನ ದಿನಗಳೊಂದು ಪ್ರಯತ್ನ ಮಾಡಿದ್ರೆ ರೈತರಿಗೆ ನೀವು ಕಡಿಮೆ ದರದಲ್ಲಿ ಎಲ್ಲ ಕೊಡ್ಬೋದು ಅಂತ. ಸೊ ಇದೊಂದು ಸುದಿನ, ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ. ಇಲ್ಲಿ ಬಂದ ಮೇಲೆ ಕುತ್ಕೊಂಡು ಹಂಗೆ ಯೋಚನೆ ಮಾಡ್ತಿದ್ದೆ, ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಲ್ವ, ಏನಾದ್ರು ಒಳ್ಳೇದು ಮಾಡ್ಬೇಕಲ್ವಾ ಅಂತ. ನನ್ನ ತಮ್ಮಗೆ ಫೋನ್ ಮಾಡಿದೆ ಇಲ್ಲಿಂದ, ಮೊನ್ನೆ ಆರ್ಡರ್ ಮಾಡಿದ್ವಲ್ಲ ಏನಾಯ್ತು ಅದು ಅಂತ. ಇಲ್ಲ, ಅದು ಇನ್ನೂ ಡೆಲಿವರಿ ತೊಗೊಂಡಿಲ್ಲ, ಎಸ್ಟಿಮೇಟ್ ಮಾಡಿಸಿದ್ದೀವಿ ಅಂತ. ಎಸ್ಟಿಮೇಟ್ ಮಾಡಿಸಿದ್ದು ಹಂಗೆ ಫೋನಲ್ಲಿ ತರಿಸ್ಕೊಂಡೆ. ನಾನೇ ಮೊದಲನೇ ಕಸ್ಟಮರ್ ಇರ್ಬೋದು ಇವ್ರಿಗೆ ಇವತ್ತು. ಒಳ್ಳೆ ಮನಸ್ಸಿನಿಂದ ದೇವರಾಜ್ ಅವ್ರು ಚೆನ್ನಾಗಾಗಲಿ, ಇದು ಭಾಳ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ನಮ್ಮೂರು ಕಾಶಿ ವಿಶ್ವನಾಥನ ನೆನೆಸ್ಕೊಂಡು ಒಂದು ಆರ್ಡರ್ ಕೊಡ್ತಾ ಇದ್ದೀನಿ. ಇವತ್ತು ಇಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ. 150 ರೋಲ್ಸು ಮಲ್ಚಿಂಗ್ ಪೇಪರ್, 150 ರೋಲ್ಸ್ ಡ್ರಿಪ್ಪು, 185 ಮಲ್ಚಿಂಗ್ ರೋಲ್ಸ್, ಒಟ್ಟು 5,30,000 ರೂಪಾಯಿ ಫಸ್ಟ್ ಬಿಲ್ಲು. ಸೊ ನಾನೇ ಮೊದಲನೇ ಕಸ್ಟಮರು. ದೇವರಾಜ್ ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದಮೇಲೆ ನಮ್ಮನ್ನು ಮರಿಬಾರ್ದು ಮೊದಲನೇ ಕಸ್ಟಮರ್ನ ಅಂತ ಹೇಳ್ತಾ, ಸೊ ದೇವ್ರು ಒಳ್ಳೇದು ಮಾಡಲಿ. ನನ್ನ ಕರೆದು ಮಾತಾಡೋದಕ್ಕೆ ನಮ್ಮ ಗುರೂಜಿ ಮುಂದೆ